ಎಲ್ಲರಿಗೂ ನಮಸ್ಕಾರ. ಇವತ್ತೇನು ದಸರಾ ಹಬ್ಬದ ಒಂದು ಪ್ರಾರಂಭೋತ್ಸವಕ್ಕೆ ನಾವು ಎಲ್ಲರೂ ಬಂದಿದ್ದೀವಿ. ಭಾಳ ಖುಷಿಯಾದ ಸಮಾಚಾರ. ಸೊ ಇದರಲ್ಲಿ ಭಾಗವಹಿಸಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಆ್ಯಕ್ಚುಲಾಗಿ ಫಸ್ಟ್ ಸ್ಟಾರ್ಟ್ ಆಗಿದೆ ಶ್ರೀರಂಗಪಟ್ಟಣ ಅಂತ, ಅದಕ್ಕೆ ತುಂಬ ಹೆಮ್ಮೆ ಪಡ್ತೀವಿ. ಸೊ ಇಂಥ ಒಂದು ಸಮಾರಂಭಕ್ಕೆ ನಾವೆಲ್ಲ ಇರೋದು. ಇನ್ನೇನು ಸಾಯಂಕಾಲ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ಗೆ ಬರ್ತೀವಿ. ತಿರ್ಗಾ ಮೀಟ್ ಮಾಡೋಣ. ಆಯ್ತಣ್ಣ. ಫಸ್ಟು ದಸರಾ ಅಭಿಮಾನಿ ಆಗಿ ಆಮೇಲೆ ನಮ್ಮ ಅಭಿಮಾನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾಡ ಹಬ್ಬ ದಸರಾ ಶುಭಾಶಯಗಳು ಎಲ್ಲರಿಗೂ ಕೂಡ. ದಸರಾ ನೋಡಬೇಕು ಅಂದ್ರೆ ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ ಈ ಕಡೆ ಬಂದ್ರೇನೆ ನಮಗೆ ಕಣ್ಣು ತುಂಬ ದಸರಾ ನೋಡಿ ಆನಂದ ಪಡುವಂತ ಅವಕಾಶ. ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ಶ್ರೀರಂಗಪಟ್ಟಣದಲ್ಲಿ ನಾಡ ಹಬ್ಬ ದಸರಾ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ. ಶಿವಣ್ಣವ್ರು ಹೇಳ್ದಂಗೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಮೈಸೂರಿಗಿಂತ ಮೊದಲೇ ಆರಂಭ ಆದಂತಹ ಸಂಪ್ರದಾಯ. ವಿಜಯನಗರ ಸಾಮ್ರಾಜ್ಯ ಇದ್ದಾಗ ವಿಜಯನಗರದ ಜೊತೆಗೆ ಶ್ರೀರಂಗಪಟ್ಟಣದಲ್ಲೂ ಕೂಡ ದಸರಾ ಆಚರಣೆ ಆರಂಭ ಆಗಿ ಯಾವಾಗ ರಾಜಮನೆತನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಯ್ತು, ಆವಾಗ ಶ್ರೀರಂಗಪಟ್ಟಣದಿಂದ ದಸರಾ ಮೈಸೂರಿಗೆ ಹೋಗಿದ್ದು. ಈ ಇತಿಹಾಸ ನೂರಾರು ವರ್ಷಗಳ ಇತಿಹಾಸ ಮರ್ತೇ ಹೋಗಿತ್ತು. ನಮ್ಮ ಶಾಸಕರು ರಮೇಶ್ ಬಾಬು ಅವರ ತಾಯಿಯವರು, ಅಮ್ಮವರು ಇಲ್ಲೇ ಇದ್ದಾರೆ. ಅವರು ಶಾಸಕರಾಗಿದ್ದಾಗ ಮತ್ತೊಮ್ಮೆ ಶ್ರೀರಂಗಪಟ್ಟಣದ ವೈಭವವನ್ನ ವಾಪಸ್ ತರಬೇಕು ಅಂತೇಳಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಕಾರ್ಯಕ್ರಮವನ್ನ ಮತ್ತೆ ಆರಂಭ ಮಾಡಿ ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಶ್ರೀರಂಗಪಟ್ಟಣ ಆಚರಣೆ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮ ಶಾಸಕರು ರಮೇಶ್ ಬಾಬು ಅವರು, ಅವರ ಹಿಂದೆ ಶಾಸಕರಾಗಿದ್ದಂತ ಅವ್ರ ತಾಯಿಯವರು, ಅವರ ಕಾಲದಲ್ಲಿ ಮತ್ತೊಮ್ಮೆ ಶ್ರೀರಂಗಪಟ್ಟಣದ ವೈಭವವನ್ನ ಇವತ್ತು ನೋಡ್ಲಿಕ್ಕೆ ಸಿಕ್ಕಿರುವಂತಹದ್ದು ಬಹಳ ಸಂತೋಷ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾಡ ಹಬ್ಬ ದಸರಾ ಶುಭಾಶಯಗಳು. ಈ ವಿಜಯದಶಮಿ ಎಲ್ಲರಿಗೂ ಜೀವನದಲ್ಲಿ ಒಳ್ಳೆಯದನ್ನ ಮಾಡಲಿ, ಒಳ್ಳೆಯದಕ್ಕೆ ಯಾವಾಗಲೂ ಕೂಡ ಗೆಲುವು ಆಗಲಿ ಅಂತ ನಾನು ಹಾರೈಸ್ತೇನೆ. ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ನಮ್ಮ ರಮೇಶ್ ಬಾಬು ಅವರು ಈ ಒಂದು ದಸರಾ ಮಹೋತ್ಸವಕ್ಕೆ ಆಗಮಿಸಬೇಕು ಅಂತ ಹೇಳಿ ನನಗೆ ಆಹ್ವಾನವನ್ನು ನೀಡಿ ಈ ಒಂದು ಅತ್ಯಂತ ಸುಂದರವಾದಂಥ ದಸರಾ ಪ್ರಾರಂಭೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ರಮೇಶ್ ಬಾಬು ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಥಮ ಬಾರಿಗೆ ಈ ದಸರನ್ನು ನಾನು ನೋಡ್ತಾ ಇರ್ತಕ್ಕಂಥದ್ದು. ಶ್ರೀರಂಗಪಟ್ಟಣದಲ್ಲಿ ಎಷ್ಟೊಂದು ಬಹಳ ವಿಜೃಂಭಣೆಯಿಂದ ಉತ್ಸಾಹದಿಂದ ದಸರಾ ಹಬ್ಬದ ಆಚರಣೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ನೋಡ್ತಾ ಇರುವಂಥದ್ದು ಬಹಳ ಸಂತೋಷದ ವಿಚಾರ. ಎಲ್ಲರೂ ಹೇಳಿದಾಗೆ ನಮ್ಮ ನಾಡಿನ ಹಬ್ಬ ಇದು ಕೇವಲ ಧಾರ್ಮಿಕ ಅಲ್ಲ, ಇದೊಂದು ಸಾಂಸ್ಕೃತಿಕ ಮತ್ತು ನಮ್ಮ ನಾಡಿನ ಒಂದು ಐತಿಹಾಸಿಕ ಹೆಮ್ಮೆ ಇರುವಂಥ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಹಬ್ಬ. ಎಲ್ಲ ಜಾತಿ ಜನಾಂಗ ಭಾಷೆಯವರು ಎಲ್ಲ ಕಡೆಯಿಂದ ಬರ್ತಾರೆ, ಭಾಗವಹಿಸ್ತಾರೆ. ಒಂದು ಸೌಹಾರ್ದವಾದಂಥ ವಾತಾವರಣದಲ್ಲಿ ಈ ದಸರಾ ಮಹೋತ್ಸವ ನಡೀತದೆ. ಆದ್ದರಿಂದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಬದುಕಿನ ಒಳ್ಳೆಯದಾಗಲಿ ಅಂತ ಸಂದರ್ಭದಲ್ಲಿ ಶುಭ ಹಾರೈಸಿ ಎಲ್ಲರಿಗೂ ಮತ್ತೊಮ್ಮೆ ಈ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ದಸರಾ ಹಬ್ಬದ ಒಂದು ಪ್ರಾರಂಭೋತ್ಸವಕ್ಕೆ ನಾವು ಎಲ್ಲರೂ ಬಂದಿದ್ದೀವಿ. ಭಾಳ ಖುಷಿಯಾದ ಸಮಾಚಾರ. ಸೊ ಇದರಲ್ಲಿ ಭಾಗವಹಿಸಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಆ್ಯಕ್ಚುಲಾಗಿ ಫಸ್ಟ್ ಸ್ಟಾರ್ಟ್ ಆಗಿದೆ ಶ್ರೀರಂಗಪಟ್ಟಣ ಅಂತ, ಅದಕ್ಕೆ ತುಂಬ ಹೆಮ್ಮೆ ಪಡ್ತೀವಿ. ಸೊ ಇಂಥ ಒಂದು ಸಮಾರಂಭಕ್ಕೆ ನಾವೆಲ್ಲ ಇರೋದು. ಇನ್ನೇನು ಸಾಯಂಕಾಲ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ಗೆ ಬರ್ತೀವಿ. ತಿರ್ಗಾ ಮೀಟ್ ಮಾಡೋಣ. ಆಯ್ತಣ್ಣ. ಫಸ್ಟು ದಸರಾ ಅಭಿಮಾನಿ ಆಗಿ ಆಮೇಲೆ ನಮ್ಮ ಅಭಿಮಾನಿ. ಥ್ಯಾಂಕ್ ಯು. ನಾವು
ಎಲ್ಲರಿಗೂ ನಮಸ್ಕಾರ. ನಾಡ ಹಬ್ಬ ದಸರಾ ಶುಭಾಶಯಗಳು ಎಲ್ಲರಿಗೂ ಕೂಡ. ದಸರಾ ನೋಡ್ಬೇಕು ಅಂದ್ರೆ ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ ಈ ಕಡೆ ಬಂದ್ರೇನೆ ನಮಗೆ ಕಣ್ಣು ತುಂಬಾ ದಸರಾ ನೋಡಿ ಆನಂದ ಪಡುವಂತ ಅವಕಾಶ. ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ಶ್ರೀರಂಗಪಟ್ಟಣದಲ್ಲಿ ನಾಡ ಹಬ್ಬ ದಸರಾ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ. ಶಿವಣ್ಣವ್ರು ಹೇಳ್ದಂಗೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಮೈಸೂರಿಗಿಂತ ಮೊದಲೇ ಆರಂಭ ಆದಂತಹ ಸಂಪ್ರದಾಯ. ವಿಜಯನಗರ ಸಾಮ್ರಾಜ್ಯ ಇದ್ದಾಗ ವಿಜಯನಗರದ ಜೊತೆಗೆ ಶ್ರೀರಂಗಪಟ್ಟಣದಲ್ಲೂ ಕೂಡ ದಸರಾ ಆಚರಣೆ ಆರಂಭ ಆಗಿ ಯಾವಾಗ ರಾಜಮನೆತನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಯ್ತು ಆವಾಗ ಶ್ರೀರಂಗಪಟ್ಟಣದಿಂದ ದಸರಾ ಮೈಸೂರಿಗೆ ಹೋಗಿದ್ದು. ಈ ಇತಿಹಾಸ ನೂರಾರು ವರ್ಷಗಳ ಇತಿಹಾಸ ಮರ್ತೇ ಹೋಗಿತ್ತು. ನಮ್ಮ ಶಾಸಕರು ರಮೇಶ್ ಬಾಬು ಅವರ ತಾಯಿಯವರು ಅಮ್ಮ ಅವರು ಇಲ್ಲೇ ಇದ್ದಾರೆ. ಅವರು ಶಾಸಕರಾಗಿದ್ದಾಗ ಮತ್ತೊಮ್ಮೆ ಶ್ರೀರಂಗಪಟ್ಟಣದ ವೈಭವವನ್ನ ವಾಪಸ್ ತರಬೇಕು ಅಂತೇಳಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಕಾರ್ಯಕ್ರಮವನ್ನ ಮತ್ತೆ ಆರಂಭ ಮಾಡಿ ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಶ್ರೀರಂಗಪಟ್ಟಣ ಆಚರಣೆ ಮಾಡ್ತಾ ಇದ್ದೀರಾ ಅಂದ್ರೆ ನಮ್ಮ ಶಾಸಕರು ರಮೇಶ್ ಬಾಬು ಅವರು, ಅವರ ಹಿಂದೆ ಶಾಸಕರಾಗಿದ್ದಂತ ಅವ್ರ ತಾಯಿಯವರು, ಅವರ ಕಾಲದಲ್ಲಿ ಮತ್ತೊಮ್ಮೆ ಶ್ರೀರಂಗಪಟ್ಟಣದ ವೈಭವವನ್ನ ಇವತ್ತು ನೋಡ್ಲಿಕ್ಕೆ ಸಿಕ್ಕಿರುವಂತಹದ್ದು ಬಹಳ ಸಂತೋಷ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾಡ ಹಬ್ಬ ದಸರಾ ಶುಭಾಶಯಗಳು. ಈ ವಿಜಯದಶಮಿ ಎಲ್ಲರಿಗೂ ಜೀವನದಲ್ಲಿ ಒಳ್ಳೆಯದನ್ನ ಮಾಡ್ಲಿ, ಒಳ್ಳೆಯದಕ್ಕೆ ಯಾವಾಗಲೂ ಕೂಡ ಗೆಲುವು ಆಗಲಿ ಅಂತ ನಾನು ಹಾರೈಸ್ತೇನೆ. ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತು ನಮ್ಮ ರಮೇಶ್ ಬಾಬು ಅವರು ಈ ಒಂದು ದಸರಾ ಮಹೋತ್ಸವಕ್ಕೆ ಆಗಮಿಸಬೇಕು ಅಂತ ಹೇಳಿ ನನಗೆ ಆಹ್ವಾನವನ್ನು ನೀಡಿ ಈ ಒಂದು ಅತ್ಯಂತ ಸುಂದರವಾದಂತಹ ದಸರಾ ಪ್ರಾರಂಭೋತ್ಸವ ಸಮಾರಂಭದಲ್ಲಿ ಭಾಗವಹಿಸದೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ರಮೇಶ್ ಬಾಬು ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಥಮ ಬಾರಿಗೆ ಈ ದಸರನ್ನು ನಾನು ನೋಡ್ತಾ ಇರ್ತಕ್ಕಂಥದ್ದು ಶ್ರೀರಂಗಪಟ್ಟಣದಲ್ಲಿ ಇಷ್ಟೊಂದು ಬಹಳ ವಿಜೃಂಭಣೆಯಿಂದ ಉತ್ಸಾಹದಿಂದ ದಸರಾ ಹಬ್ಬದ ಆಚರಣೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ನೋಡ್ತಾ ಇರುವಂಥದ್ದು ಬಹಳ ಸಂತೋಷದ ವಿಚಾರ. ಎಲ್ಲರೂ ಹೇಳಿದಾಗೆ ನಮ್ಮ ನಾಡಿನ ಹಬ್ಬ ಇದು ಕೇವಲ ಧಾರ್ಮಿಕ ಅಲ್ಲ, ಇದೊಂದು ಸಾಂಸ್ಕೃತಿಕ ಮತ್ತು ನಮ್ಮ ನಾಡಿನ ಒಂದು ಐತಿಹಾಸಿಕ ಹೆಮ್ಮೆ ಇರುವಂತ ಒಂದು ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಹಬ್ಬ. ಎಲ್ಲ ಜಾತಿ ಜನಾಂಗ ಭಾಷೆಯವರು ಎಲ್ಲ ಕಡೆಯಿಂದ ಬರ್ತಾರೆ, ಭಾಗವಹಿಸ್ತಾರೆ. ಒಂದು ಸೌಹಾರ್ದವಾದಂತಹ ವಾತಾವರಣದಲ್ಲಿ ಈ ದಸರಾ ಮಹೋತ್ಸವ ನಡೀತದೆ. ಆದ್ರಿಂದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಬದುಕಿನ ಒಳ್ಳೇದಾಗಲಿ ಅಂತ ಸಂದರ್ಭದಲ್ಲಿ ಶುಭ ಹಾರೈಸಿ ಎಲ್ಲರಿಗೂ ಮತ್ತೊಮ್ಮೆ ಈ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.